ಎಲ್ಲೆದರ ಭೋಸುಡಿ ಮಗ. ಇಲ್ಲಿ ಬಂದು ಅಡ್ಕೊಂಡು ಕೂತಾನೇನವ? ಇದೇನ್ರಿ ಹಿಂಗ? ಆರ್ತಿ ಬೆಳಗಿಲ್ಲ, ದಿಟ್ಟಿ ಇಳ್ತಿಲ್ಲ, ಹಂಗ ಒಳಗ್ ನುಗ್ಗಿದ್ರ? ಸ್ವಲ್ಪ ತಡೀರಿ ಅಲ್ಲೇ. ಏ ಈರವ, ನಿನ್ನ ಈರವ ಪಾರವ ಎಲ್ಲ ಹಾಳಾಗಿ ಹೋದ್ರು. ಆ ಕುಲಕಂಟಕ ಸೂಳಿ ಮಗ ಬಂದಾನೇನಲ್ಲಿ ಹೇಳು. ಇಲ್ಲಿ ಬಾರೋ, ಇಲ್ಲಿ ಅರ್ವ್ಯಾ, ಕೆಂಪರ್ವ್ಯಾ. ಹಿಂಗ ಹೆಂಗಸರ್ ಕುಂಡಿ ಕೆಳಗೆ ಅಡ್ಕೊಳಕ್ ನಾಚಿಕೆ ಅನ್ಸೋದಿಲ್ಲ ನನಗ. ಏನ್ ಹಾಲ್ ಕಟ್ಗಿರಿ ಮಾಡ್ದಿನ ಇಲ್ಲಿ ಬೇಡಕ. ಭಂಡಾರ ಕೈ ಹಚ್ಚಕ್ಕೆ ಯಾರ ಪಣಿ ಕೊಟ್ಟಿದ್ರು ನನಗ? ಬ್ಯಾಡ್ರಿ, ಹೊಡಿ ಬ್ಯಾಡ್ರಿ. ಹಿಂಗ ಬೆಳೆದ ಹುಡುಗ ಮಾನ ಕಳಿ ಬ್ಯಾಡ್ರಿ. ಹೋಗೋ ಇಲ್ಲಿಂದ, ನಾ ಹೇಳ್ತೀನಿ ಹೋಗೋ. ಅಯ್ಯ ತಾಯಿ ಮನೆಯಿಂದ ಹೊಂಟಾನ ಹಂಗ ಕಳಿಸ್ತಿ? ಈರವ್ವ, ಸೀರಿ ಕುಂಬಸ ತಗಂಬ. ಸಾಕ್ರಿ ಸಾಕು. ನನ್ ಸಲುವಾಗರ ಹಿಂಗ ಹೊಡಿಯೋದು ಬಡಿಯೋದು ನಿಲ್ಲಿಸ್ರಿ. ವೈರಿಗನ್ಬಾರ್ದಂತ ಮಾತನ್ನ ಮಗ್ಗ ಆಡ್ತೀರಿ. ಯಾಕ? ಏನ್ ಮಾಡ ನನ್ ಮಗ ನಿಮ್ ವೈರ ಕಟ್ಕೊಳಕ? ಏನ್ ಮಾಡೇನ ಕೇಳಿಲ್ಲ ಇವನ ಪರಾಕ್ರಮ. ಬಸವಣ್ಣ ಊರಾಗಿಲ್ಲಿದ್ದಾಗ ಅವನ ವಿರುದ್ಧ ವಿಚಾರಣೆ ಶುರು ಮಾಡಬಾರ್ದಿತ್ತು, ಮಾಡಿಸ್ತ. ಅದ್ರ ಮೇಲೆ ಬಸವಣ್ಣ ಬಂದ್ರ ಹೆದರಿ ಓಡಿ ಹೊಂಟಾನ ಮನೆಗೆ. 15,000 ಮಂದಿ ಕಣ್ಣೆದ್ರಿಗೆ ಬಸವಣ್ಣ ಇವನ ಕೈ ಹಿಡ್ಕೊಂಡು ಭಂಡಾರದ ಒಳಗೆ ಎಳ್ಕೊಂಡು ಹೋಗಿ ಹೊರಗಿನಿಂದ ಕೀಲಿ ಹಾಕ್ಸೇನ. ನಾನು ವಿಜಯಯಾತ್ರೆ ಮುಗಿಸಿ ದಣಿದು ಹಣ್ಣಾಗಿ ಊರಿಗೆ ಬಂದ್ರ ಅಗಸಿ ಬಾಗಿಲ್ದಾಗ ಮೊದಲು ಯಾವ ಸುದ್ದಿಕ್ಕೆ ಬೇಕು ಬೀಳಬೇಕು? 10 ದಿವಸ ಆತ್ರಿ ಬಸವಣ್ಣ ಯುವರಾಜರನ್ನ ಕಾರಾಗಾರದಾಗ ಕೂಡ್ಸ್ಕೊಂಡಂಗ ಹಿಡ್ಕೊಂಡು ಕುಂತಿದ್ದ. ಇಂದು ಮುಂಜಾನೆ ಲೆಕ್ಕ ಬರ್ದಾದ್ಮ್ಯಾಗ ಹೋಗಾಕ್ ಬಿಟ್ಟಾನ್ರಿ ಮನೆಗೆ ಅಂತ. ಮತ್ತೀಟೆಲ್ಲ ಮಾನ ಕಳ್ಕೊಂಡಿದ್ದಕ್ಕ ಕಡೆಗೇನಾದ್ರೂ ಸಿಟ್ಟಂದಿ? ಒಂದು ಒಡಕ್ಕವಡಿ ಹೆಚ್ಚು ಕಮ್ಮಿ, ಒಂದು ದುಗ್ಗಾಡಿ ಏರುಗೇರು. ಬಸವಣ್ಣನ ಲೆಕ್ಕ ಅದು ಬ್ರಹ್ಮ ಲಿಖಿತ. ಒಮ್ಮೆ ಬರದ್ರ ಒಂದಂಕಿ ಅಲಗಾಡುವುದಿಲ್ಲ. ಅದಕ್ಕ ಭಂಡಾರಿ ಮಾಡಿನವಾಗ ಗೊತ್ತಾತ? ಎಮರೇಸಿ ಮಾಡಬಾರದ ಕೆಲಸದಲ್ಲಿ 7 ವಾರದಲ್ಲಿ ಹೇಳ್ತತಿ, ಮಾತಾಡಕ್ ನಾಲ್ಗೆ ಹೇಳೋದಿಲ್ಲ. ಛೀ, ಸುಮ್ನಿರಿ. ಎಂತ ಹೊರಸ್ ಮಾತಾಡ್ತೀರಿ? ಇದು ನಿನ್ನ ತವರು ಮನೆಯಲ್ಲ, ನಿನ್ನ ಹೊಯ್ಸಳ ಮನೆತನದ ಸಂಭಾವಿತತನ ಬ್ಯಾಡಿಲ್ಲಿ. ನಾ ಕಳಚೂರಿ ಒರಟ, ನಾ ಕೇಳ್ತೀನಿ, ಇವ ಉತ್ತರ ಕೊಡಲಿ. ನಡು ಬಾಯಿ ಹಾಕ್ಬೇಡ. ನೀವರ ಏನ್ ಮಾಡಿರಿ ಮಗನ್ ಸಲುವಾಗಿ? ವಯಸ್ಸಿಗೆ ಬಂದಾನ, ಒಂದ್ ರಾಜ್ಯನಾದ್ರೂ ಉಂಬಳಿ ಹಾಕೊಟ್ಟಿದ್ರ? ಉಂಬಳಿ ಈ ಹ್ಯಾಪ್ನ್ಯಾಗ ಅಂದ್ರ ಇವಾಗ ನಾ ಪಟ್ಟ ಕಟ್ಟಿ ನನ್ನ ಪ್ರಜೆಗಳನ್ನೆಲ್ಲ ಭಾವಿದ್ಗುಸ್ಲಿ. ಬಂಗಾರದಂತ ಹೆಂಡತಿ ತಂದು ಕೊಟ್ರ ಇಟ್ಕೊಳಕ್ ಆಗ್ಲಿಲ್ಲ ಇವನ ಕೈಲಿ. ಇವನ ಮಾವನ ಮನಸ್ಸು ಮಾಡಿದ್ರ ಅರ್ಧ ರಾಜ್ಯ ಬಿಟ್ಟು ಕೊಡ್ತಿದ್ದ. ಇವ ರಾಜ್ಯ ಆಡ್ತಾನ. ತೋರಿಸ್ತೀನಿ ತಡಿ. ಲೇ ಕಲ್ಲಪ್ಪ, ಬಾಯಿಲಿ. ನನ್ನ ಮಗ ರಾಜ್ಯ ಆಳಾಕೊಂಟಾನಂತೋ. ರಾಜ್ಯ ಆಳವ ಮೊದಲೇನು ಕಲಿಬೇಕು? ಒದಕಿ ಕೂಡ ಕಲಿಬೇಕು. ಅದಕ್ಕ ಈಗಿನ ಜನ್ಮದಾಗ ರಾಜ್ಯ ಆಳವ, ಹಿಂದಿನ ಜನ್ಮದಾಗ ಕತ್ತೆ ಆಗ್ಬಿಟ್ಟಿರ್ತಾನ ತರ. ಗೊತ್ತಾತ್ರಿ? ಈಗ ನಮ್ಮ ಯುವರಾಜರು ನಿನ್ನ ಒದಿತಾರ. ಜ್ವಾಕಿ, ಇವನು ಪಾದ ಏನಾದ್ರೂ ನಿನ್ನ ಮೈಗೆ ತಾಕ್ತು, ನಿನ್ನ ಚರ್ಮ ಸುಲಿತೀನಿ. ತಯಾರ? ಏನ್ರಿ? ನನ್ನ ಮಾರಿ ಏನ್ ನೋಡ್ತಿಲಿ? ಚಾಡ್ಸ್ಕೊದಿ. ಚಾಡ್ಸೋದಿಯೋ ಮಗನ. ನಾಯಿ ಉಚ್ಚಿಗೆ ಹೋದಂಗೇನೋ ಮಾಡ್ತಿ. ಗರಡಿ ಮನೆ ಕಲಿಸೋ ಮೊದಲನೇ ಪಾಠ ಇದು. ಈಟು ತಿಳಿಯೋದಿಲ್ಲ. ಸರಿ ತಗ. ಕಲ್ಲಪ್ಪ, ಈಗ ನನ್ನ ಪಾಳ್ಯ, ನನ್ನ ಬಟ್ಟು ಹತ್ತು ನಿನ್ನ ರುಂಡ ಹೋತ ತಿಳ್ಕೋ. ಈಗ ನಿನ್ನ ಪಾಳಿ. ಬ್ಯಾಡ್ರಿ, ಹೊಡಿ ಬ್ಯಾಡ್ರಿ. ಏ ಸ್ವಾಮಿ, ಹಿಂಗ್ ಬಾರ ಇಲ್ಲಿ. ಬ್ಯಾಡ್ರಿ. ಬಾ, ನಿನಗೆ 2 ಪಣ ಇನಾಮು. ಕರ್ಣಕರಿಗೆ ತಿಳಿಸು, ಕೊಡ್ತಾರ. ನೀ ಸೋತ್ ಬಿಟ್ಟಿಲ್ಲೇ. ತಪ್ಪು ನಿಂದಲ್ಲೋ,
ಇನ್ನೂ ಹಣ್ಣಾಗಿಲ್ಲ ಈ ಬಿಜ್ಜಳ. ಅಡ ಬಿದ್ದೇನ್ರಿ. ಬೆರ್ಕಿ ಸುಳೆ ಮಗ, ಏನು ಖರೇನ ಒದಕಿ ಬಿತ್ತೋ ಇಲ್ಲ ಗೊತ್ತಿದ್ದು ಕುಂಡಿ ಹೊಟ್ಟಿದ್ನೋ ಹೇಳೋಕಾಗೋದಿಲ್ಲ. ರಾಣಿ ವಾಸ್ದಾಗ ಈಸ್ ಮಂದಿ ಹೆಂಡ್ರು ಬಂದ್ರು ಹೋದ್ರು, ನಾವೊಬ್ಬಾಕಿನ್ನೂ ಹಚ್ಕೊಳ್ಳಿಲ್ಲ. ನೀ ಬಂದಿ ನನ್ನ ಮಳ್ಳು ಮಾಡ್ದಿ, ನಿನ್ನ ಹೊಟ್ಟಾಗಿಂಥ ಬಿಕನಾಸಿ ನನ್ನ ಮಗ ಹೊಂಡಬೇಕಾ? ಲೇ ಕಲ್ಲಪ್ಪ ರೀ, ಏನ್ಲೇ ಅದ ಗದ್ಲ? ದಣಿನ್ ಕಣಕ ಬಸವಣ್ಣ ಬಂದಾರಂತ್ರಿ. ಬಂದ ಓನ್ರಿ, ಗೊತ್ತಿತ್ತು ಬರ್ತಾನಂತ. ಅವನನ್ನ ಒಳಸಾಲೆ ಕುಂದರ್ಸು, ಓಲಗ್ದಾಗ ಬೇಡ. ಅವ ಎಲ್ಲಿ ಏನಂದಾನಂತ ನೆಚ್ಕಿದಿಲ್ಲ. ಆತ್ರಿ. ನಿಮಗೇನ್ ಈ ಬಸವಣ್ಣಂದ ಈಟ್ ಮೋಹ ತಿಳಿಬಲ್ದು. ಎಲ್ರದ್ರಿಗ ನಿಮ್ ಮಗನ ಚೀತ್ ಹೂ ಮಾಡಿಸ್ ಬಂದಾನ. ಅವಾಗ ಹುಸಿ ಕಟ್ಟಿ ಮ್ಯಾಗ ಕುಂಡ್ರಿಸಿ ಮಂಗಳಾರತಿ ಮಾಡೋದ್ ಬಿಟ್ಟು ಒಳಸಾಲೆ ಕಾಣ್ತೀರಿ. ನೀನು ನಿನ್ನ ಮಗ 15 ವರ್ಷ ಆತು. ನಿಮಗಿನ್ನ ಬಸವಣ್ಣನ ಬೆಲಿ ತಿಳಿವಲ್ದಂದ್ರ ಏನನ್ನೋಣ? ನಾನ್ಯಾರು? ಬಿಜ್ಜಳ, ಕಲ್ಯಾಣದ ಸಾಮ್ರಾಟ, ಕಳಚೂರ್ಯ ಭುಜಬಲ ಚಕ್ರವರ್ತಿ. ಆದ್ರ ನನ್ನ ಜಾತಿ ಯಾವುದು ಹೇಳು? ಅದೆಲ್ಲ ಯಾಕೀಗ? ನಾ ಪ್ರಶ್ನೆ ಕೇಳಿನಿ, ನೀ ಉತ್ತರ ಹೇಳು. ನಾವು ಕ್ಷತ್ರಿಯರು. ನೀವು ನೀವು ಹೊಯ್ಸಳರು, ಕ್ಷತ್ರಿಯರಿದ್ದೀರಿ. ಆದ್ರೆ ನಾನು ಕಳಚೂರಿ, ಕಟ್ಟಚ್ಚೂರಿ. ನನ್ನ ರಾಜ್ಯದಾಗಿನ ಸಣ್ಣಾತಿ ಸಣ್ಣ ಕೂಸನ್ನು ಕೇಳಿದ್ರ ತಟ್ಟನೆ ಹೇಳ್ತದ, ಕಳಚೂರಿ ಪೆರ್ಮಾಡಿಯ ಮಗ ಬಿಜ್ಜಳನ ಜಾತಿ ಯಾವುದು? ಈ ಜಾತಿ ಅಂದ್ರ ಮೈ ತೊಗಲಿದ್ದಂಗ. ಇದನ್ನ ಸುಲ್ದು ಕಿತ್ತು ಒಕ್ಕೊಟ್ರು ಹೊಸ ತೊಗಲು ಬಂಧಗಳಿಗೆ ಎಲ್ಲರ ಕಣ್ಣಿಗೆ ಕಾಣದು ಅದ ಹಳೇ ಜಾತಿ. ಇವ ಕ್ಷತ್ರಿಯ, ಇವ ಹೊಲೆಯ, ಇವ ಕುರುಬ. ಇದು ಈ ನಾಡಿನ ಗುಣ, ಈ ನೀರಿನ ಗುಣ. ನನ್ನ ಈ 62 ವರ್ಷದ ಆಯಸ್ಸಿನಾಗ ಜಾತಿಯ ಹಂಗಿಲ್ಲದೆ ನನ್ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ದವ ಅಂದ್ರೆ ಬಸವಣ್ಣ. ಅವನು ಶರಣರು. ತಾಯಾಣ ಹೇಳ್ತೇನೆ ರಂಭ, ಅವನ ಜೋಡಿ ಮಾತಾಡಿದ್ರ ನಾನು ಒಬ್ಬ ಮನುಷ್ಯ ಅನಿಸ್ತತಿ. ಜಾತಿ ಪದ್ಧತಿಯನ್ನ ಈ ನಾಡಿನಿಂದ ಸೋರಿಬಿಡ್ತೀನಿ ಅಂತಾನವ. ವರ್ಣಾಶ್ರಮ ಧರ್ಮ ಬೇರೆ ಸಹಿತ ಕಿತ್ತು ಹಾಕ್ತೀನಿ ಅಂತಾನ. ಎಂಥ ಕನಸದು, ಎಂಥ ಎದೆಗಾರಿಕೆ. ಹಂಗಾರ ನೀವು ಶರಣರ ಆಗ್ಬಿಡ್ಬೇಕಿತ್ತು. ಆಗ್ತಿದ್ದೆ. ಆದ್ರೆ ಆಟ ಸರಳಿಲ್ಲದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ. ಇಷ್ಟೆಲ್ಲ ಬ್ಯಾಡಗಳನ್ನ ನನ್ನ ತಲೆಗೆ ಕಟ್ಟಿಕೊಂಡು ಈ ರಾಜಕೀಯದೊಳಗ ಬದುಕಿ ಬಾಳುವುದು ಅಂತೈತಾ? ಅಲ್ದೆ ಆ ಶರಣರ ನೀತಿಯರೇ ಆದೀತು. ಭಕ್ತಿ ಬೇಡ, ಆ ಲಿಂಗಾರ್ಚನೆ, ಭಜನೆ, ಗೋಷ್ಠಿ. ಥೂ, ನನ್ನ ಪ್ರಜೆಗಳ ಸಮಾಧಾನಕ್ಕ ನಾನು ಬೇಕಾದಷ್ಟು ಗುಡಿಗಳನ್ನು ಕಟ್ಟಿಸೇನು. ಆದರೆ ನನ್ನ ಬಾಳಿನಲ್ಲಿ ನಾ ಕಲಿತ ಒಂದು ಸತ್ಯ ಅಂದ್ರ, ನಾನಿದ್ದೀನಿ, ದೇವರಿಲ್ಲ.